ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಅಮಾವಾಸ್ಯೆ, ಅದೂ ಮಣ್ಣೆತ್ತಿನ ಅಮಾವಾಸ್ಯೆ. ಇನ್ನು ಆಷಾಢ ಮಾಸ ಸ್ಟಾರ್ಟ್ ಆಗ್ತದೆ. ನಿಜ ಜ್ಯೇಷ್ಠ ಮುಗೀತು, ಆಷಾಢ ಮಾಸ ಸ್ಟಾರ್ಟ್. ಇನ್ನು ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ. ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡ್ ಮಣ್ಣಿನ ಎತ್ತುಗಳನ್ನು ಮಾಡಿ ಮನೆ ಒಳಗೆ ಮಾಡೋರು ಮನೆ ಒಳಗೆ ಮಾಡ್ತಾರೆ. ಮತ್ತು ಮಾರಾಟಕ್ಕೆ ಬರ್ತಾವ್ರಿ. ಒಂದು ಮಾರಾಟ ಬಂದಿದ್ದು ತೊಗೋತಾರೆ. 50 ರೂಪಾಯಿ ಜೋಡಿ, 100 ರೂಪಾಯಿ ಜೋಡಿ, ಸಣ್ಣ ದೊಡ್ಡ ಅದ್ರ ಮೇಲೆ ಇರ್ತದೆ. ತಂದು ಎತ್ತುಗಳನ್ನು ಪೂಜೆ ಮಾಡಿ, ವೃಷಭ ಅಂಥೇಳಿ ಕರಿತೀವಿ, ಎತ್ತುಗಳನ್ನು ಪೂಜಿಸಿ ಅವತ್ತಿನ ದಿವಸ ಅಂದರೆ ಇದು ಈಗ ಬರುವಂಥ ಹಬ್ಬಗಳಿಗೆ ಮಣ್ಣೆತ್ತಿನ ಅಮಾವಾಸ್ಯೆಯಿಂದ ಸ್ಟಾರ್ಟ್. ಕುದಿಸಿದ ಕಡಬೆ ಇನ್ನು ನಿನ್ನೆ ಕೂಡ ನೀವು ಎಲ್ಲ ಡಿಸ್ಕಸ್ ಮಾಡಿದ್ವಿ. ಗಣಪ ಬರ್ತಾನೀಗ, ಹಾಗೆ ನಾಗರ ಪಂಚಮಿ ಬರ್ತದೆ ಎಲ್ಲ ಹೆಚ್ಚಾಗಿ. ಯಾಕಂದ್ರೆ ಈ ಕ್ಲೈಮೇಟು ಹೆಂಗಿರ್ತದೆ, ಮೊದಲಿನವರೆಲ್ಲ ಖರೇನೆ ನೀವು ಯಾವಾಗಲೂ ಡಿಸ್ಕಸ್ ಮಾಡೋದು. ಮೊದಲಿನವರು ನಮ್ಮ ಪೂರ್ವಜರು ನಿಜವಾದ ವಿಜ್ಞಾನಿಗಳು, ಸೈಂಟಿಸ್ಟ್, ರಿಯಲ್ ಸೈಂಟಿಸ್ಟ್ಸ್ ಅಂತ ಏನಂತೀವಿ. ಅವ್ರು ನೋಡ್ರಿ ಆಹಾರ ಪದ್ಧತಿನೂ ಹೆಂಗಿತ್ತು ಅಂತಂದ್ರೆ, ಈ ಕ್ಲೈಮೇಟಿಗೆ ತಕ್ಕದಾದ ಆಹಾರ ಅಂದ್ರೆ ಕುದಿಸಿದ ಕಡುಬು ಮಾಡೋದು, ಎಣ್ಣೆವೇನು ತಿನ್ನೋ ಹಂಗಿಲ್ಲ, ಕೆಮ್ಮು ನೆಗಡಿ ಕೆಮ್ಮ ಕಫ ಇವೆಲ್ಲ ಆಗಿರ್ತದ ಅಂತ ಹೇಳಿ ಕುದಿಸಿದ ಕಡುಬೆ ಮಾಡೋದು. ಹೀಗೆಲ್ಲ ಭಾಳ ಚಂದ. ಮತ್ತು ಅದು ಅಲ್ಲದೆ ಈಗ ಮೆಣಸು, ಒಣ ಶುಂಠಿ, ಒಣ ಕೊಬ್ಬರಿ, ಯಾಲಕ್ಕಿ, 1-2-3 ಲವಂಗ, ಕಸಕಸಿ ಇವೆಲ್ಲ ಹಾಕಿ ಪೇಸ್ಟ್ ಮಾಡಿ ಶುಂಠಿ ಕಡುಬು ಅಂಥೇಳಿ ಮಾಡ್ತಾರೆ. ಮತ್ತು ಮೋದಕ ಮಾಡಬೇಕಾದ್ರೂ ಸತೇಕ ಇದನ್ನು ಹುದು ಮಾಡಿ ಮಾಡ್ಲಿಕ್ಕೆ ಬರ್ತದೆ. ಹಿಂಗೆ ಅದನ್ನು ಕೂಡ ಆರೋಗ್ಯಕ್ಕೆ ಚಲೋ. ಕೆಮ್ಮು ನೆಗಡಿ ಏನೇ ಇದ್ದರೂ ಉಲ್ಟಾ ಅದು ನಮಗೆ ಮೆಡಿಸಿನ್ ಆಗೇ ತಿನ್ನೋದು. ಯಾವುದೇ ಆಹಾರವನ್ನು ತಿಂದರೂ ಅಂದರೆ ಒಂದೊಂದು ಆಹಾರಕ್ಕೂ ಎಷ್ಟು ಮಹತ್ವದ್ದು. ಇನ್ನಂತೂ ಚಾತುರ್ಮಾಸನೇ ಸ್ಟಾರ್ಟ್ ಆಗಿಬಿಡ್ತದೆ. ಚಾತುರ್ಮಾಸ ಸ್ಟಾರ್ಟ್ ಆಯ್ತಂದ್ರೆ ಎಲ್ಲ ಆಹಾರಗಳ ಪದ್ಧತಿ ನಿಮಗೆ ಗುರ್ತೇ ಅದ. ಹೆಚ್ಚಾಗಿ ಅವನ್ನೆಲ್ಲ ಫಾಲೋ ಮಾಡಿದ್ರಿಂದ ಆರೋಗ್ಯ ಹೋಲ್ ಇಯರ್ ಆರೋಗ್ಯವಂತರಾಗೇ ಇರ್ತೀವಿ ನಾವು. ಸ್ವಲ್ಪ ಕಷ್ಟ ಆಗ್ತದೆ, ಆದರೂ ಅದು ಆಹಾರ ಪದ್ಧತಿ ಎಷ್ಟು ಸಾಧ್ಯನೋ ಅಷ್ಟಾದರೂ ನೀವು ಫಾಲೋ ಮಾಡೋಣ. ನೋಡ್ರಿ ಇವತ್ತಿನ ರಂಗೋಲಿ. ಈಗ ಟೈಮ್ 5 ಗಂಟೆ ಆಗಿದೆ. ಮತ್ತು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಯಾವುದೋ ವಾಕಿಂಗು ಎಲ್ಲಿ ಹೋಗಂಗಿಲ್ಲ ರೀ. ಇವತ್ತೇನದ ಮನೆ ಎಲ್ಲ ಒರೆಸೋದು ಇವೆಲ್ಲ ಕೆಲಸ ಜಾಸ್ತಿ ಇರ್ತಾವೆ. ಹಾಗಾಗಿ ಆಮೇಲೆ ಅಮಾವಾಸ್ಯೆ ಅಡುಗೆನೂ ಜಾಸ್ತಿ. ಡೈಲಿ ನಮ್ದು ಅಡುಗೆ ಅಷ್ಟೊಂದು ಇರಂಗಿಲ್ಲ. ಪಲ್ಯ ಭಾಕ್ರಿ ಹೀಗೆ ಒಂದಿಷ್ಟೇ ಕಡಿಮೆ ಅಂದ್ರೆ ಒಂದು ಅರ್ಧ ಗಂಟೆ ಒಳಗೆ ಅಡುಗೆ ಆಗಬೇಕು, ಅಷ್ಟೇ ಅಡುಗೆ ಇರ್ತದೆ. ಆದರೆ ಇವತ್ತಿನ ದಿವಸ ಒಂಚೂರು ಜಾಸ್ತಿ ಇರ್ತದೆ. ಮಣ್ಣೆತ್ತಿನ ಅಮಾವಾಸ್ಯೆ ಇರೋದ್ರಿಂದ ಕುದಿಸಿದ ಕಡುಬು ಮಾಡ್ಬೇಕಲ್ರಿ. ಹಾಗಾಗಿ ನಾನು ಇವತ್ತು ಹೂರ್ಣಕ್ಕೆ ಹಾಕಬೇಕು ಅಂತ ಅಂದ್ಕೊಂಡೀನಿ ನೋಡ್ರಿ. ಮತ್ತು ಈಗ ಬರುವ ಶುಕ್ರವಾರ ಮಂಗಳವಾರ, ಆಷಾಢ ಮಾಸದೊಳಗೆ ಬರುವಂಥ ಶುಕ್ರವಾರ ಮಂಗಳವಾರಕ್ಕೂ ಬಹಳ ವಿಶೇಷತೆ ಅದ. ಈಗ ಹೆಂಗೆ ಶ್ರಾವಣ ಮಾಸನಾಗಂತೂ ದರ್ವೊಂದು ದಿವಸನೂ ಭಾಳ ಮಹತ್ವದ್ದೇ. ಅದರೊಳಗೂ ಶುಕ್ರವಾರ ಶನಿವಾರ ಅಂದ ಕೂಡಲೇ ಗೌರಿ ಕೂಡಿಸ್ತೇವರು ಅದು ಅಡುಗೆ ಇರ್ತದೆ ಸಪ್ರೇಟಾಗಿ. ಹಾಗೇನೆ ಲಕ್ಷ್ಮೀ ದೇವಿ ಪೂಜೆ ಮಾಡ್ತೀವಿ, ಶುಕ್ರವಾರಕ್ಕೊಮ್ಮೆ ಮಾಡತ್ತೀವಿ ನಾವೆಲ್ಲ. ನಮ್ಮ ಅತ್ತೆ ಮನೆಯೊಳಗೆ ಗೌರಿ ಕೂಡಿಸ್ತಾರೆ. ನಾವು ನಮ್ಮ ಮನೆಯೊಳಗೆಲ್ಲ ಲಕ್ಷ್ಮೀ ಪೂಜೆ, ಲಕ್ಷ್ಮೀನಾರಾಯಣರ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿರ್ತೀನಿ ರೀ. ಸ್ವೀಟ್ ಅದೆಲ್ಲ ಒಂದೊಂದು ದಿವಸ ಕಡುಬು ಮಾಡಿರ್ತೀನಿ, ಒಂದೊಂದು ದಿವಸ ಹೋಳಿಗೆ ಆಗಿರ್ತದೆ. ಹೀಗೆ ಎಲ್ಲನೇ ನೀವು ನೋಡಿರಿ. ಬಿಫೋರ್ ಲಾಸ್ಟ್ ಇಯರ್ ಮಾಡಿದ್ದು ಹಾಗೆ ಇರ್ತದೆ. ಈ ಪ್ರಕಾರ ಈ ಆಷಾಢ ಮಾಸದೊಳಗೆ ಬರೋ ಮಂಗಳವಾರ ಶುಕ್ರವಾರನೂ ಬಹಳ ಅಂದ್ರೆ ಬಹಳ ಮಹತ್ವದ್ದಿರ್ತಾವೆ. ಮಂಗಳವಾರ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೂ ಲಕ್ಷ್ಮೀನಾರಾಯಣರ ಪೂಜೆ, ಶುಕ್ರವಾರ ಭಾಳ ಆಷಾಢ ಶುಕ್ರವಾರ ಭಾಳ ಶ್ರೇಷ್ಠವಾದ್ದು. ಒಟ್ಟು ಆಷಾಢ ಮತ್ತು ಶ್ರಾವಣ ಇವು ಎರಡೂ ಸೇರಿ 9 ಶುಕ್ರವಾರ ಬರ್ತಾವ್ರಿ. ಅವು 9 ಶುಕ್ರವಾರ ಭಾಳ ಅಂದ್ರೆ ಬಹಳ ಅಷ್ಟು ಮಹತ್ವದ್ದವ. ಅವನ್ನ ಅಂದರೆ 9 ಪೂಜೆಗಳು ಲಕ್ಷ್ಮೀ ದೇವಿದೆ. ಮನೆ ತನ್ನಿಂದ ತಾನೇ ಏರ್ತದೆ. ಅಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಅದರೊಳಗೆ ನಮ್ಗೆ ನಂಬಿಕೆನೂ ಇರಬೇಕು. ಮತ್ತು ಒಂದೊಂದು ದಿವಸ ಒಂದೊಂದು ಶುಕ್ರವಾರ ಮಿಸ್ ಆದ್ರೆ ಹೆಂಗೆ ಅಂಥೇಳಿ ಕೇಳತ್ತೀರಿ. ಆ ಟೈಪ್ ಏನರ ಆದ್ರೆ ಮಂಗಳವಾರ ನಡುವ ದಿವಸ. ಈಗ ನನಗೂ ಹಂಗಾಗ್ಯದ್ರಿ. ನನ್ನ ಗುರುವಾರ ಲಕ್ಷ್ಮೀದು ಒಂದು ಉಳಿದ್ಬಿಟ್ಟದ್ರಿ.
ಗುರುವಾರ ಲಕ್ಷ್ಮಿದು ಅದನ್ನು ಈ ಆಷಾಢ ಮಾಸದೊಳಗೆ ಮಾಡ್ಬೇಕಂತ ಅಂದ್ಕೊಂಡೀನಿ. ಅದು ಯಾಕೆ ಉಳಿತು ಏನು ಅಂಥೇಳಿ ಆವಾಗ ನಾನು ಲಕ್ಷ್ಮೀ ಪೂಜೆ ಮಾಡ್ತೀನಿ ಅಲ್ರಿ ಗುರುವಾರ ದಿವಸ, ಅವತ್ತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ನೋಡಿರಿ, ಇವತ್ತು ಮುಂಜಾನೆಯ ಮಾತು, ಇವತ್ತಿನ ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ನೀವು ಮಾತಾಡ್ಕೋತ ರಂಗೋಲಿನೂ ಮುಗೀತು. ಇವತ್ತಿನ ರಂಗೋಲಿ ಕಮಲದ ರಂಗೋಲಿ, ಲಕ್ಷ್ಮೀ ದೇವಿಯ ಆಹ್ವಾನ. ಹಾಗಾಗಿ ಕಮಲನೇ ಹಾಕೀನಿ ನೋಡ್ರಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ತಿಮ್ಮಯ್ಯನ ಪಾದವನು ಕಂಡೆ. ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನ, ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನ. ಪೊನ್ನ ಕಡಗವನ್ನಿಟ್ಟು ತಿಮ್ಮಯ್ಯದ ಪೋಲ್ವನಾಮವಿಟ್ಟು, ಪೊನ್ನ ಕಡಗವನ್ನಿಟ್ಟು ತಿಮ್ಮಯ್ಯದ ಪೋಲ್ವನಾಮವಿಟ್ಟು. ಅಂದುಗೆ ಗಲುಗೆನ್ನುತ್ತಾ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ, ಅಂದೋಗೆ ಗಲುಗೆನ್ನುತ್ತಾ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ತಿಮ್ಮಯ್ಯನ ಪಾದವನು ಕಂಡೆ. ಮಕರ ಕುಂಡಲವನ್ನಿಟ್ಟು ತಿಮ್ಮಯ್ಯದ ಕಸ್ತೂರಿ ತಿಲಕವನ್ನಿಟ್ಟು, ಮಕರ ಕುಂಡಲವನ್ನಿಟ್ಟು ತಿಮ್ಮಯ್ಯದ ಕಸ್ತೂರಿ ತಿಲಕವನ್ನಿಟ್ಟು. ಗೆಜ್ಜೆ ಗಲುಗಲುಗೆನ್ನುತ್ತಾ ಸ್ವಾಮಿತ ಬಂದು ನಿಂತಿದ್ದನಲ್ಲೇ, ಗೆಜ್ಜೆ ಗಲುಗಲುಗೆನ್ನುತ್ತಾ ಸ್ವಾಮಿತ ಬಂದು ನಿಂತಿದ್ದನಲ್ಲೇ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ತಿಮ್ಮಯ್ಯನ ಪಾದವನು ಕಂಡೆ. ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲೇ, ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲೇ. ಛತ್ರ ಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ, ಛತ್ರ ಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ತಿಮ್ಮಯ್ಯನ ಪಾದವನು ಕಂಡೆ. ತಾಮರ ಕಮಲದಲ್ಲಿ ಕೃಷ್ಣಯ್ಯತ ಬಂದು ನಿಂತಿದ್ದನಲ್ಲೇ, ತಾಮರ ಕಮಲದಲ್ಲಿ ಕೃಷ್ಣಯ್ಯತ ಬಂದು ನಿಂತಿದ್ದನಲ್ಲೇ. ವಾಯು ಬೊಮ್ಮಾದಿಗಳು ರಂಗಯ್ಯನ ಸೇವೆಯ ಮಾಡುತ್ತಾರೆ, ವಾಯು ಬೊಮ್ಮಾದಿಗಳು ರಂಗಯ್ಯನ ಸೇವೆಯ ಮಾಡುವರೇ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ತಿಮ್ಮಯ್ಯನ ಪಾದವನು ಕಂಡೆ. ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ, ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ. ಸರ್ವಾಭರಣದಿಂದ ಪುರಂದರ ವಿಠಲನ ಕೂಡಿದೆನೆ, ಸರ್ವಾಭರಣದಿಂದ ಪುರಂದರ ವಿಠಲನ ಕೂಡಿದೆನೆ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನ, ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ತಿಮ್ಮಯ್ಯನ ಪಾದವನು ಕಂಡೆ, ತಿಮ್ಮಯ್ಯನ
ನೋಡ್ರಿ, ತಿಮ್ಮಪ್ಪನ ನಾಮಸ್ಮರಣೆ ಮಾಡ್ಕೋತ ಇಲ್ಲಿ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಎತ್ತುಗಳನ್ನು ಮಾಡ್ಲಿಕತ್ತಾರ ನಮ್ಮ ಮನೆಯವರು. ನಮ್ದಂತೂ ಅಡ್ಗೆ ನಡ್ದದ. ನೋಡಿದ್ರಿ ಏನೇನು ನಡ್ದದ ಅಂತ ಹೇಳಿ. ಒಂದು ಕಡೆ ನವಣಕ್ಕಿ, ಒಂದು ಕಡೆ ಅನ್ನಕ್ಕಿಟ್ಟಿನಿ, ಇನ್ನೊಂದು ಕಡೆ ತೊಗರಿಬೇಳೆ, ಇನ್ನೊಂದು ಕಡೆ ಕಡ್ಲಿಬೇಳೆ. ಕಡ್ಲಿಬೇಳೆ ಹಾಕಿದ ತಕ್ಷಣ ನಿಮಗೆಲ್ಲ ಗೊತ್ತೇ ಆಗ್ತದ ಇವತ್ತು ಕುದಿಸಿದ ಕಡಬ್ ಅಂತ ಹೇಳಿ. ಇವತ್ತು ಭಾಳ ಗಡಿಬಿಡಿ ಒಳಗೆ ಎತ್ತುಗಳನ್ನ ತಯಾರಿ ಮಾಡ್ಯಾರ ನಮ್ಮ ಮನೆಯವರು. ಅವ್ರಿಗೂ ಟೈಮ್ ಇರಲಿಲ್ಲ, ಪೂಜೆ ಎಲ್ಲ ಆಗಬೇಕಾಗಿತ್ತಲ್ರಿ. ಮತ್ತು ಇಷ್ಟಾಗಿ 8 ಗಂಟೆ 8:15 ಅನ್ನೋದಕ್ಕೆ ಎಲ್ಲನೇ ಆಗಬೇಕು. ಅಷ್ಟಂದ್ರೂ ಸತ್ಯಕ್ಕೆ ಮತ್ತೊಂದು 15 ನಿಮಿಷ ಆಚೆ ಈಚೆ 8:30 ತನಕ ಆಯ್ತು ನೋಡ್ರಿ ಎಲ್ಲ ಕೆಲಸ. ಮತ್ತು ಇನ್ನೊಂದು, ನಿನ್ನೆ ಒಬ್ಬರು ಪ್ರಶ್ನೆ ಕೇಳಿರಿ. ನನಗೇನು ನೀವು ಯಾವುದೇ ಪ್ರಶ್ನೆ ಕೇಳಿದ್ರು ಸಿಟ್ಟು ಬರಂಗಿಲ್ಲ ರೀ. ಯಾಕಂದ್ರೆ ನಿಮ್ಗೆ ನಮ್ಮ ಲೈಫ್ ಸ್ಟೈಲ್ ನೋಡಿರಂಗಿಲ್ಲ, ಅದಕ್ಕೆ ಹಾಗಾಗಿ ಕೇಳಿರ್ತೀರಿ, ತಪ್ಪಿಲ್ಲ. ನೀವು ಸ್ಕೂಲಿಗೆ ಹೋಗ್ತೀರಿ ನಿಜಾನ ಅಂತ ಹೇಳಿ ಕೇಳಿದ್ರು ಒಬ್ಬರು. ಹೌದ್ರಿ, ನಾನು ಸ್ಕೂಲಿಗೆ ಹೋಗ್ತೀನಿ. ಯಾಕಂದ್ರೆ ನಿಮಗೆ ಡೌಟು ಅಂದ್ರೆ ಇಷ್ಟೆಲ್ಲ ಮಾಡ್ಕೊಂಡು ಹೆಂಗೆ ಹೋಗ್ತಾರಂತ ನಿಮಗೂ ಅನಿಸ್ತಿರ್ತದೆ. ಏನು ತಪ್ಪಿಲ್ಲ ಕೇಳೋದ್ರೊಳಗೆ. ನಾವು ಒಟ್ಟೆ ಟೈಮ್ ಅಂತೂ ವೇಸ್ಟ್ ಮಾಡಂಗಿಲ್ಲ. ಮೊದಲಿನಿಂದನೇ ಇನ್ನೂ ನಾನು ಈಗ ಇಷ್ಟೇ ಕೆಲಸ ನೋಡ್ತೀರಿ, ಈಗ ಕಡಿಮೆ ರೀ ನನ್ನ ಕೆಲಸ. ಮಕ್ಕಳೆಲ್ಲ ಒಂಚೂರು ಹೆಲ್ಪ್ ಮಾಡ್ತಾರೆ. ಮೊದಲಂತೂ ಅವರೆಲ್ಲ ಸಣ್ಣವರಿದ್ದಾಗದು ನನ್ನ ಕ್ಲಾಸಸ್, ಟ್ಯೂಷನ್ ಕ್ಲಾಸಸ್ 2 ಬ್ಯಾಚ್ 3 ಬ್ಯಾಚ್ ಟ್ಯೂಷನ್ನು ತೊಗೊಂಡೀನಿ. ಮತ್ತೆಲ್ಲ ಅವಾಗಾದರೂ ನಾ ಬಟ್ಟೆ ಭಾಂಡಿ ಮಾಡೋದಾಗಲಿ ಹೊರಗದು ಒಟ್ಟ ಹಾಕೇ ಇಲ್ಲರಿ, ನಾನೇ ಮಾಡ್ತಿದ್ದೆ. ಅಂದ್ರೆ ನಾ ಮೊದಲಿನಿಂದನೇ ಮಾಡ್ಕೋತಾ ಇದ್ದೀನಿ ಕೆಲಸ ಅದು. ಹಾಗಾಗಿ ನಿಮಗೇನು ಅನ್ನಿಸ್ತದ, ಸ್ಕೂಲಿಗೆ ಏನು ಹೋಗ್ತಾರೋ ಇಲ್ಲ ಇವರು ಸುಮ್ಮನೆ ಹೇಳ್ತಾರೇನು ಅಂತ. ಯಾಕಂದ್ರೆ ನೀವು ಬೇರೆ ಊರಾಗಿರ್ತಿರಲ್ಲ, ಹಾಗಾಗಿ ಅನಿಸಿರ್ತದೆ. ಏನು ತಪ್ಪಿಲ್ಲ. ಮತ್ತು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಇನ್ನೂ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿರ್ತೀರಿ. ಆದಷ್ಟು ಒಂದು ವಿಡಿಯೋ ಅದರ ಮೇಲೇ ಮಾಡೋಣ. ನೀವು ಕೇಳಿದಂಥ ಪ್ರಶ್ನೆಗಳಿಗೆ ಮೇಲೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ರೀ. ಒಟ್ಟೆ ಟೈಮ ಸಿಗಂಗಿಲ್ಲ ರೀ. ಸಂಡೇ ಎಷ್ಟೋ ಸರಿ ಅಂದ್ಕೊಂಡಿರ್ತೀನಿ ನೀವು ಕೇಳಿದ ಪ್ರಶ್ನೆಗೆಲ್ಲ ಸಂಡೇ ಒಂದು ಸರಿ ಅದೇ ಲಾಗ್ ಮಾಡಲಿ ಅಂಥೇಳಿ. ನೋಡೋಣ, ಒಂದು ಸರಿ ಹಂಗೆ ಮಾಡಿ ನೋಡ್ತೀನಿ. ಈಗ ನೋಡ್ರಿ, ಕಡ್ಲಿಬೇಳೆ ಎಲ್ಲ ಬೆಂದಾವ. ಈಗ ಕಡ್ಲಿಬೇಳೆ ಎಲ್ಲ ನೀರು ತೆಗೆದು ಒಂದು ಸೈಡ್ ಒಂದು ಒಲೆ ಮೇಲೆ ಇಟ್ಟೆ. ಈಗ ಬೆಲ್ಲ ಹಾಕ್ತೀನಿ. ಸ್ವಲ್ಪ ಕಡಿಮೆ ಬೆಲ್ಲ ಹಾಕಿರ್ತೀನಿ. ಅಂದ್ರೆ ಒಂದು ಬೌಲ್ಲೇ, ದೊಡ್ಡ ಬೌಲ್ಲೇ ಒಂದು ಬೌಲ್ ತೊಗೊಂಡಿನಿ. ಅದಕ್ಕಿಂತ ಸ್ವಲ್ಪ ನಾ ಅಂದಾಜು ಮೇಲೇ ಹಾಕಿರ್ತೀನಿ, ಮೆಜರ್ಮೆಂಟ್ ಮಾಡಿ ಏನು ಹಾಕಿರಂಗಿಲ್ಲ. ಮತ್ತು ಉಳಿದದ್ದು ಏನದಲ್ಲ ಕಟ್ಟಿನ ಸಾರಿಗಾಗಿ ತೆಗೆದಿಟ್ಟೆ. ಮತ್ತು ಅನ್ನ ಆಯಿತು, ನವಣಕ್ಕಿ ಅನ್ನ ಆಯಿತು. ಇನ್ನು ಕಟ್ಟಿನ ಸಾರು ಒಂದು ಸೈಡ. ಮತ್ತು ತವಿ ಮಾಡ್ಲಿಕ್ಕತ್ತೀನಿ ರೀ. ತೊಗರಿಬೇಳೆ ಯಾಕೆ ಇಟ್ಟೀನಿ ಅಂತಂದ್ರೆ ತವಿ ಮಾಡ್ಲಿಕ್ಕತ್ತೀನಿ. ಈಗ ಅಷ್ಟು ಹಾಕಿಬಿಡ್ತೀನಿ. ಇದಕ್ಕೆ ಏನೇನು ಬೇಕು, ಕಟ್ಟಿನ ಸಾರಿಗೆ ತವಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಹಾಗೆ ಕಟ್ಟಿನ ಸಾರಿಗೆ ಒಂದಿಷ್ಟು ಹುಣಸೆ ಹಣ್ಣಿನ ಹುಳಿ ಹಾಕಿದ್ವಿ ಅಂದರೆ ಸ್ವಲ್ಪ ಬೆಲ್ಲ ಅಂತೂ ಮೊದಲ ಹಾಕಿಬಿಟ್ಟೆ. ಮತ್ತು ಖಾರ ಪುಡಿ ಹಾಕ್ತಿದ್ರೆ ಹಾಕ್ರಿ. ನಾ ಏನು ಮಾಡೀನಿ, 1-2 ಹಸಿಮೆಣ್ಸಿನ್ಕಾಯಿ ಕುಟ್ಟಿ ಹಾಕಿಬಿಡ್ತೀನಿ ರೀ. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಆಗ್ತದೆ. ಬರೀ ಮಸಾಲೆ ಪುಡಿ ಅಷ್ಟೇ ಹಾಕೋದು ಇಷ್ಟದ. ಮತ್ತು ತವಿ ಏನದಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಒಗ್ಗರಣೆ ಕೊಟ್ಬಿಡ್ತೀನಿ. ಇಂಗಿನ ಒಗ್ಗರಣೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ. ಇಷ್ಟದ ರೀ. ಭಾಳ ಸಿಂಪಲ್ ಅಡುಗೆ ಮಾಡಿರ್ತೀನಿ ನಾನು. ಆದರೂ ಕೂಡ ನೀವೆಲ್ಲರೂ ನೋಡಿ ಇಷ್ಟಪಡ್ತೀರಿ. ನಮಗೂ ಏನು ಮಾಡೀವಿ ಅಂಥೇಳಿ ಅಪ್ಲೋಡ್ ಮಾಡ್ಬೇಕಂತ ಅನ್ನಿಸ್ತದೆ. ಮತ್ತು ಹೊಸದಾಗಿ ಮ್ಯಾರೇಜ್ ಆದವ್ರಿಗೂ ಎಲ್ಲೋ ಹೆಲ್ಪ್ ಆಗ್ತಿರ್ತದೆ. ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಕೇಳಿರಿ, ನೀವು ಹೆಂಗೆ ಟೈಮ್ ಇದು ಮಾಡ್ತೀರಿ ಅಂಥೇಳಿ. ಬಹಳಷ್ಟು ಸಾರಿ ಆ ಪ್ರಶ್ನೆ ಬಂದು ಹೋಗ್ಯದ. ನಾನು ವಿಡಿಯೋ ಮಾಡ್ಬೇಕು ಅನ್ಕೊಂಡು ಮರ್ತೇ ಬಿಟ್ಬಿಡ್ತೀನಿ. ಮತ್ತು ಬೇರೆ ಏನೇನ್ರಿ ಮಾಡ್ಕೋತ ಹೋಗ್ಬಿಡ್ತೀವಿ. ಹೀಗೆ ಆಗಿಬಿಡ್ತದೆ. ಹೆಚ್ಚಾಗಿ ನಾನು ಡೈಲಿ ಲಾಗ್ಸ ಹಾಕಿರ್ತೀನಿ. ಮತ್ತು ಸಪ್ರೇಟ್ ಅದು ವಿಡಿಯೋ ಮಾಡಲಿಕ್ಕೆ ಆಗಂಗಿಲ್ಲ ನೋಡ್ರಿ, ಆ ಟೈಪ್ ಆಗ್ತದೆ. ಆದಷ್ಟು ನೋಡೋಣ, ಈ ಸಂಡೇ ಅದು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡೋಣಂತ ನೋಡ್ರಿ. ಈಗ ಹುಣಸೆ ಹಣ್ಣಿನ ಹುಳಿ ಹಾಕಿ 1-2-3 ಕುದಿಸಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಕಟ್ಟಿನ ಸಾರು ರೆಡಿ ಆಗ್ತದೆ. ಮತ್ತು ಪ್ಲೇನ್ ಕಟ್ಟಿನ ಸಾರು ಮಾಡಬಾರ್ದು. ಹಾಗಾಗಿ ಈಗ ಕಣಕ ನಾದಿ ಇಟ್ಕೋತೀನಿ. ಹಂಗೆ ಒಂಚೂರು ಕಣಕದ ಉಂಡೆಗಳನ್ನು ಒಂದು 5 ಉಂಡೆ ಸಣ್ಣ ಅದರೊಳಗೆ ಹಾಕ್ತೀನಿ. ಬರೀ ಪ್ಲೇನ್ ಕಟ್ಟಿನ ಸಾರು ಒಟ್ಟ ಮಾಡಬಾರ್ದಂತ ಹಬ್ಬ ಹರಿದಿನಗಳೊಳಗೆ. ಅದ್ರ ಸಲುವಾಗಿ ಅದರೊಳಗೆ ಒಂಚೂರು ಕಣಕದ ಉಂಡೆ ಹಾಕ್ತೀನಿ ರೀ. ಖರೆ ಅವು ಭಾಳ ಟೇಸ್ಟ್ ಆಗಿರ್ತಾವ್ರಿ. ಈ ಕಣಕದ ಉಂಡೆ ತಿನ್ನಲಿಕ್ಕೆ ನನ್ನ ಮಕ್ಕಳು ನನಗೆ ಹಾಕಂತ ಹೇಳ್ತಾರೆ. ಅವ್ರು ಹಂಚ್ಕೊಂಡಿರ್ತಾರೆ. ನಾ ಅದಕ್ಕೆ ಒಂದೊಂದು ಸರಿ 7-8 ಹಾಕಿರ್ತೀನಿ. ಮತ್ತು ಅನಿವಾರ್ಯ ಇತ್ತಂದ್ರೆ ಒಂದು 5 ಫಾಸ್ಟಾಗಿ ಆಗಬೇಕಾಗ್ಯದ. ಈಗ ಕಡ್ಲಿಬೇಳೆ ಚಟ್ನಿ, ಕಡ್ಲಿಬೇಳೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು, ಜೀರಿಗೆ,
ಒಂಚೂರು ಹುಣಸೆ ಹಣ್ಣಿನ ಹುಳಿ, ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿ ತೆಗೆದುಬಿಡ್ತೀನಿ. ಕಡಲೆಬೇಳೆ ಚಟ್ನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಹಾಗೆ ಹೆಸರು ಬೇಳೆದು ಬೇರೆ ಬೇರೆ ಬೇಳೆದು ನಾವು ಟ್ರೈ ಮಾಡ್ಬೋದು ನೋಡಿರಿ. ಕಟ್ಟಿನ ಸಾರು ಇನ್ನು ಮತ್ತೊಮ್ಮೆ ಕುದಿಲಿಕ್ಕೆ ಯಾವಾಗ ಇಡ್ತೀನಿ ಅಂದ್ರೆ ಹೂರಣ ರುಬ್ಕೋತ್ಮೇಲೆ ರೀ ಆ ನೀರು ತೆಗೆದಾಗ ಆ ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ ನೋಡಿರಿ. ಈಗ ಹೂರಣನೂ ರೆಡಿ ಆಯಿತು. ಇನ್ನೇನದ ರುಬ್ಬಿ ತಕ್ಕೋತ್ನಿ. ಮತ್ತು ಒಂದಿಷ್ಟು ನೀರು ಕುದಿಲಿಕ್ಕೆ ಇಟ್ಟಿದ್ದೆ. ಹೂರಣ ಮಾಡಲಿಕ್ಕೆ ಎಲ್ಲ ನೀರದು ಇಲ್ಲೇ ಇಲ್ಲರಿ. ನಾವು ಹೂರಣಕ್ಕೆ ಹಾಕಿದಾಗ ಒಮ್ಮೆ ಒಂದಿಷ್ಟು ಹೈಗ್ರೀವ ತೆಗೆದಿಡಬೇಕು. ಹಾಗಾಗಿ ಒಂದಿಷ್ಟು ಕುದಿಲಿಕ್ಕೆ ನೀರಿಟ್ಟಿದ್ದೆ. ಅದರೊಳಗೆ 1-2 ಸ್ಪೂನ್ನಷ್ಟು ಬೆಲ್ಲ ಮತ್ತು ಬೇಳೆ ಕುದ್ದಿದ್ದು ಹೂರಣ ಮಾಡಲಿಕ್ಕೆ ಇನ್ನು ಕುದಿಸಿಟ್ಕೊಂಡಿಲ್ಲ, ತೆಗೆದೇರಿ ತೆಗೆದು ಬಿಸಿನೀರೊಳಗೆ ಕುದಿಲಿಕ್ಕೆ ಇಟ್ಟೀನಿ. ಯಾಕಂದ್ರೆ ಅದು ಹೈಗ್ರೀವ ಮಾಡಲಿಕ್ಕೆ. ಅದರೊಳಗೆ 1-2 ಏಲಕ್ಕಿ ಮತ್ತು ಬೇಕಂದ್ರೆ ಕೊಬ್ಬರಿ, ಕಸಕಸಿ ಎಲ್ಲ ಹಾಕಿಬಿಟ್ಟಿವಿ ಅಂದ್ರೆ ಗೋಡಂಬಿ ಭಾಳ ಟೇಸ್ಟ್ ಆಗ್ತದೆ ಹೈಗ್ರೀವ. ಈಗ 2 ನಿಮಿಷ ರೀ. ಇದು ರುಬ್ಬುದು ಭಾಳ ಹೊತ್ತು ಹತ್ತಂಗಿಲ್ಲ. ನನಗೆ ಮಿಕ್ಸಿ ಒಳಗೆ ಹಾಕೋದ ಇನ್ನೂ ಭಾಳ ಹೊತ್ತಾಗ್ತದೆ. ಮತ್ತು ಅದು ಅಲ್ಲದೆ ಟೇಸ್ಟು ಭಾಳ ಬೆಸ್ಟ್ ಇರ್ತದೆ ರೀ. ಇದು ಈ ಕಲ್ಲೊಳಗೆ ಮಾಡಿದ್ದು ಟೇಸ್ಟ ಬೇರೆ ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ. ಅದ್ರ ಸಲುವಾಗಿ ನಾ ಹೆಚ್ಚಾಗಿ ನನಗೆ ಆ್ಯಕ್ಚುಲಿ ಚಟ್ನಿನೂ ಇದ್ರಾಗ ಮಾಡೋದಿತ್ತು. ಟೈಮ್ ಸಾಲಂಗಿಲ್ಲ ಅಂತ ತಿಳ್ಕೊಂಡು ಚಟ್ನಿ ಮಿಕ್ಸರ್ಗೆ ಹಾಕಿದ್ದು ನೋಡ್ರಿ. ಈಗ ಇದಿಷ್ಟು ಹೂರಣ ರುಬ್ಬಿ ತಕ್ಕೊಂಡು ಬಿಡ್ತೀನಿ. ತಕ್ಕೊಂಡು ಕುದಿಸಿದ ಕಡಬ 5 ಮಾಡ್ತೀನಿ ರೀ. ಮಾಡಿ ಮೊದಲು ನೈವೇದ್ಯ ಮಾಡ್ತೀನಿ. ಮಾಡಿ ನಮ್ಮ ಮನೆಯವ್ರು ನೈವೇದ್ಯ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಡ್ಯೂಟಿಗೆ ಹೋಗೋದದ. ನೈವೇದ್ಯ ಮಾಡಿ ಡಬ್ಬಿ ಕಟ್ಕೊಂಡು ಹೋಗ್ಬಿಡ್ತಾರೆ ರೀ. ಈಗ ಆರತಿ ಹೂರಣಕ್ಕೆ ಹಾಕಿದ್ನಿ ಅಂದ್ರೆ ಹೂರಣದ ಆರ್ತಿನಿ, ಇಲ್ಲ ಅಂದ್ರೆ ನೆಲ್ಲಿಕಾಯಿ ಇರ್ತಾವೆ ಮನೆಯೊಳಗೆ, ನೆಲ್ಲಿಕಾಯಿ ಆರತಿ, ನಿಲಂಜನ ಆರತಿ ಮಾಡೋದು. ಈಗೇನದ 5 ಇಡ್ತೀನಿ ರೀ. 5 ಹೂರಣದ ಆರತಿ. ಒಳಕಲ್ಲು ರುಬ್ಬಿದ ತಕ್ಷಣ ಅಥವಾ ಏನರ ಮಾಡಿದ ತಕ್ಷಣ ಒಟ್ಟು ಹಿಂಗೆ ಅದರೊಳಗೆ ಇಡಬಾರ್ದು. ಸ್ವಚ್ಛಾಗಿ ತೊಳೆದು ನಾವು ರಂಗೋಲಿ ಹಾಕೋದು ಬಿಡೋದು ನಮಗೆ ಬಿಟ್ಟದ್ದು. ಒಂದು ಅರಿಶಿನ ಕುಂಕುಮ ಆದರೂ ಹಚ್ಚಬೇಕು. ಟೈಮ್ ಇತ್ತಂದ್ರೆ ರಂಗೋಲಿ ಹಾಕ್ರಿ. ನನಗದೊಂದು ರೂಢಿ ಅದ. ಹಾಗಾಗಿ ನಾ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಏರಿಸಿ ಒಂದು ಹೂವು ಇಟ್ಟು ಬೇಡ್ಕೋತೀನಿ, ಲಕ್ಷ್ಮೀ ದೇವಿ ಹಾಕಿ. ಹಾಗಾಗಿ ಇಲ್ಲ ಅಂದ್ರೆ ನೀವು ರಂಗೋಲಿ ಎಲ್ಲ ಹಾಕ್ಲಿಕ್ಕೆ ಟೈಮ್ ಇರಲಿಲ್ಲ ಅಂದ್ರೆ ಅರಿಶಿನ ಕುಂಕುಮ ಏರಿಸಿದ್ರೆ ಸಾಕು. ಅಷ್ಟು ಮಾಡಿದ್ರು ಸಾಕು ನೋಡ್ರಿ. ಅದಕ್ಕೆ ಒಟ್ಟು ಸ್ವಚ್ಛ ಆಗಿ ಇರಬೇಕಂತ. ಇದು ರುಬ್ಬು ಕಲ್ಲನ್ರಿ ಮತ್ತು ಬೀಸು ಕಲ್ಲನ್ರಿ ಇರಂಗಿಲ್ಲ. ಒಬ್ಬೊಬ್ರ ಮನ್ಯಾಗ ಇರ್ತಾವ. ಅಮಾವಾಸ್ಯೆ ದಿವಸರೇ ಸ್ವಚ್ಛ ಇರಬೇಕಂತ, ಉಳಿದ ದಿವಸ ನಡೀತದೆ. ಮತ್ತು ಅದಕ್ಕೇನದ ಇದೊಂದು ರೂಢಿ ಇಟ್ಕೊಂಡು ಬಂದೀನಿ ನಾನು. ನಿಮ್ಗೆ ತೋರಿಸಿರ್ತೀನಿ ನಾ ಏನು ಮಾಡಿರ್ತೀನಿ ಅದನ್ನು. ಇಷ್ಟ ಆಯ್ತಂತಂದ್ರೆ ಇನ್ನು ಹೋಲ್ಸೇಲ್ ಒಗ್ಗರಣೆ ಒಂದು ಮಾಡಿ ತಕ್ಕೊಂಬಿಡ್ತೀನಿ. ಚಟ್ನಿಗಾಯ್ತು ರೀ, ಕಟ್ಟಿನ ಸಾರಿಗಾಯ್ತು, ಮತ್ತು ಇನ್ನೂ ಒಂದು ತವ್ಯದ 3ಕ್ಕೂ ಸೇರಿ ಒಂದು ಒಗ್ಗರಣೆ ಮಾಡ್ತೀನಿ. ಜೀರಿಗೆ, ಸಾಸಿವೆ, ಕರಿಬೇವು, ಹಿಂಗ, ಅರಿಶಿನ ಎಲ್ಲ ಹಾಕಿ ಮಾಡಿ ತಕ್ಕೋತೀನಿ. ಹಂಗೆ ನೀರು ಇಟ್ಟೀನಿ ಇಲ್ಲಿ. ಇದಕ್ಕೆ ನೀರು ಯಾಕೆ ಇಟ್ಟೀನಿ ಅಂತಂದ್ರೆ ಕುದಿಸಿದ ಕಡುಬು ಮಾಡಲಿಕ್ಕೆ. ಒಬ್ಬೊಬ್ಬರು ಕುದಿಸಿದ ಕಡುಬು ರೀ ನೀರೊಳಗೆ ಹಾಕ್ತಾರಂತ್ರಿ, ಅದ್ರೊಳಗೆ ಎಣ್ಣೆ ಹಾಕಿ. ನಾ ಇನ್ನೂ ತನಕ ನೋಡಿಲ್ಲ. ಒಂದು ಸರಿ ಟ್ರೈ ಮಾಡಿ ನೋಡ್ತೀನಿ ರೀ ಹೆಂಗೆ ಆಗ್ಯದಂಥೇಳಿ, ಹೆಂಗೆ ಆಗ್ತದಂಥೇಳಿ. ಯಾಕಂದ್ರೆ ನನಗೇನು ಅದ್ರೊಳಗೆ ಹಾಕಿದ ಕೂಡಲೇ ಒಡೆದು ಬಿಡ್ತಾವೇನೋ ಅಂಥೇಳಿ. ಹಾಗಾಗಿ ನಾನು ಅದರೊಳಗೆ ತೂತು ಬುಟ್ಟಿ ಏನರ ಇರ್ತದಲ್ರಿ, ಆ ಬುಟ್ಟಿ ಇಟ್ಟು ಅದ್ರೊಳಗೆ ಹಾಕಿ ಉಮ್ಗಿಸ್ತಿರ್ತೀನಿ. ಅಥವಾ ಇಡ್ಲಿ ಪಾತ್ರೆ, ಬೇರೆ ಪಾತ್ರೆ ಅವ ನೋಡ್ರಿ ಬಟ್ಲಿಗತಿ ನಮ್ಮ, ಅದನ್ನ ಇಟ್ಟಿರ್ತೀನಿ. ಹಿಂಗೆ ನೀವು ನೋಡಿರಿ ಯಾವ್ಯಾವ್ದು ಇಟ್ಟು ಮಾಡಿರ್ತೀನಿ ಅಂಥೇಳಿ. ಈಗೇನದ ಫಾಸ್ಟಾಗಿ ಕಡುಬು ಮಾಡಿ ಸಣ್ಣ 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 ಕಡುಬು ಮಾಡಿ ತೆಗೆದು ಬಿಡ್ತೀನಿ ನೈವೇದ್ಯ ಪೂರ್ತಿ. ಇಷ್ಟ ಆಯಿತು ಅಂತಂದ್ರೆ ನೈವೇದ್ಯ ಮಾಡ್ತಾರೆ ನಮ್ಮ ಮನೆಯವರು. ಅವರಿಗೆ ಡ್ಯೂಟಿ ಇವತ್ತು ಲಘುನೇ ಹೋಗ್ಬೇಕು ಅನ್ಲಿಕ್ಕತ್ತಿದ್ದರು ರೀ. ಹಂಗಾಗಿ ನಾವು ಇನ್ನೂ ಲೇಟ್ ಅನ್ಲಿಕ್ಕತ್ವಿ ಅಂದ್ರೆ ಮತ್ತು ಬೈಸ್ಕೊಳ್ಳೋದಾಗ್ತದಂಥೇಳಿ ಫಾಸ್ಟಾಗಿ ಮುಗಿಸೋದು ನೋಡ್ರಿ.
ನೋಡ್ರಿ ಕುದಿಸಿದ ಕಡಬಂತೂ ರೆಡಿ ಆಗ್ಲಿತ್ತವ. ಒಂದು 7 ಕಡಬು ಮಾಡಿ ತೆಗಿತೀನಿ. ಆಮೇಲೆ ಇದು ಮುಗಿದ ಮೇಲೆ ಉಳಿದದ್ದು ಒಂದಿಷ್ಟು ಚಪಾತಿ ಮತ್ತೊಂದಿಷ್ಟು ಕಡಬು ಮಾಡಿ ತೆಗೆದು ಬರ್ಷನ್ ಕಟ್ಟಿ ಚೆಂದಾಗಿ ತೊಳೆದು ಒರೆಸಿ ರಂಗೋಲಿ ಹಾಕಿ ಇಟ್ಬಿಟ್ರೆ ಇವತ್ತಿನ ಮಣ್ಣೆತ್ತಿನ ಅಮಾವಾಸ್ಯೆ ಅಡಿಗೆ ಎಲ್ಲ ಎವ್ರಿಥಿಂಗ್ ಮುಗ್ದಂಗೆ ನೋಡ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಅನ್ಲಿಕತ್ತೀರಿ ಇಷ್ಟೆಲ್ಲ ಆಯಿತು, ಅಡುಗೆ ಅಂತೂ ನೋಡಿದ್ವಿ ಮತ್ತು ಶೇರ್ ಮಾಡ್ಕೊಂಡ್ರಿ ನಮ್ಮ ಜೊತೆ. ಮತ್ತು ಪೂಜಾ ಎಲ್ಲ ನಮಗೇನು ತೋರಿಸ್ಲಿಲ್ಲ ಅಂಥೇಳಿ ಇವತ್ತಿನ ಪೂಜಾ ಲಕ್ಷ್ಮೀನಾರಾಯಣರ ಪೂಜಾ ಎಲ್ಲರೂ ದರ್ಶನ ಮಾಡ್ಕೋರಿ. ದೇವರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. ಯಾವತ್ತೂ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ವಿಚಾರಗಳು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವಂಥ ಬುದ್ಧಿ ನಮಗೆ ನಿಮಗೆ ಎಲ್ರಿಗೂ ದೇವರು ದಯಪಾಲಿಸ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇಷ್ಟು ಅಡುಗೆ ಆಗ್ಯದ ನೋಡ್ರಿ ಇವತ್ತು. ಇನ್ನು ಆರತಿ ಮಾಡಿ, ಆರತಿ ತಯಾರಾಯಿತು. ದೇವರ ನೈವೇದ್ಯ ನಮ್ಮ ಮನೆಯವರು ಎಲ್ಲ ಮಾಡಿದರು. ಇನ್ನು ಆರತಿ ಮಾಡಿಬಿಡ್ತೀನಿ.